ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ ಪ್ರೀತಿ ಪರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣೆ ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿವಿಲ್ಲ ಒಲವಿನ ಬೆಳಕನೆ ನಂದಿಸಿದ ದುರುಳರ ಸಂಹಾರ ಆಗಲಿ ಯಾವುದೇ ಪ್ರತಿಕಾರ ನಾಗಿಣೆ ನಂದೀಶ, ಯಜಮಾನ್ರೆ, ಶಿವಾನಿ ಅವ್ರಿಗೆ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಆಚಾರ ವಿಚಾರ ಇಷ್ಟ ಆಗಿರ್ಬೇಕಲ್ಲ? ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಯಜಮಾನ್ರೆ. ನೀವು ಗಮನಿಸಿದ್ರೋ ಇಲ್ವೋ, ಅವ್ರಿಗೆ ಮನೆನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಹಾಗಾದ್ರೆ ಅವ್ರಿಗೆ ನಮ್ಮ ಮನೆ ಇಷ್ಟ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ ಯಜಮಾನ್ರೆ, ನಮ್ಮ ಕುಟುಂಬದವರು ಅವ್ರಿಗೆ ಇಷ್ಟ ಆಗಿದ್ದಾರೆ. ನೀವೇ ಗಮನಿಸಿದ್ರಲ್ಲ, ಅವ್ರು ನಮ್ಮ ಕುಟುಂಬದವ್ರ ಜೊತೆ ನಡ್ಕೋತಾ ಇದ್ದ ರೀತಿನ. ಪೂಜೆ ಎಲ್ಲ ಮುಗಿದ್ಮೇಲೆ ಸರಿಯಾದ ಸಮಯ ನೋಡಿ ನಮ್ಮ ಬಿಸ್ನೆಸ್ ಪ್ರಪೋಸಲ್ನ ಅವ್ರ ಮುಂದೆ ಇಟ್ಬಿಡ್ಬೇಕು. ಅದು ಸದ್ಯದಲ್ಲೇ ಆಗುತ್ತೆ ಬಿಡಿ ಯಜಮಾನ್ರೆ. ಯಜಮಾನ್ರೆ, ಮುಹೂರ್ತ ಮೀರೋಗ್ತಿದೆ, ಪೂಜೆ ಶುರು ಮಾಡೋಣ. ಒಂದು 5 ನಿಮಿಷ ಪುರೋಹಿತ್ರೆ, ನಮ್ಮ ಗೆಸ್ಟು ಮೇಲ್ ಹೋಗಿದ್ದಾರೆ, ಅವ್ರು ಬಂದ್ಬಿಟ್ಟ ಮೇಲೆ ಶುರು ಮಾಡೋಣ. ರೀನಾ? ಎಸ್ ಡ್ಯಾಡ್. ಚಿನ್ನ, ನಮ್ಮ ಮನೆಗೆ ಗೆಸ್ಟ್ ಒಬ್ರು ಬಂದಿದಾರಲ್ಲ, ಶಿವಾನಿ ಅಂತ, ಅವರು ಮೇಲ್ ಹೋಗಿದ್ದಾರೆ. ಪೂಜೆ ಶುರು ಮಾಡಿಸ್ಬೇಕು. ಹೋಗಿ ಕರ್ಕೊಂಬರ್ತೀಯಾ? ಸರಿ ಡ್ಯಾಡ್. ಓಕೆ. ಗೋವಿಂದ, ಹೇಳಿ ಬಾಬುಜಿ. ತ್ರಿವಿಕ್ರಮ್ಗೆ ಮನೇಲೇ ಇರಕ್ಕೆ ಹೇಳಿದ್ದೆ, ಎಲ್ಲವನು? ನಾನು ನೋಡ್ಲಿಲ್ಲ. ಈಗಲೇ ಹೋಗಿ ಅವನು ಎಲ್ಲ ಇದ್ರು ಕರ್ಕೊಂಬರ್ತೀನಿ. ನಿನ್ ಕರ್ಕೊಂಬರಕ್ಕೆ ಇನ್ನೊಬ್ರನ್ನ ಕಳ್ಸೋ ಹಾಗೆ ಮಾಡಬೇಡ, ಬೇಗ ಬಾ. ಇಲ್ಲ ಬಾಬುಜಿ, ಈಗ ಹೋಗಿ ಆಗ್ಬರ್ತೀನಿ. ನೋಡಿದ್ಯಾ ನಿಮ್ ಯಜಮಾನ್ರ ಮನೆಯವ್ರು ನಮ್ಮನ್ನ ಯಾವ ತರ ನಡ್ಸ್ಕೊಳ್ತಾ ಇದಾರೆ ಅಂತ ನೋಡಿದ್ಯಾ? ನಾವು 3 ಜನ ಚಪ್ಪಲಿ ತರ ನಮ್ಮನ್ನ ನಾವೇ ಸವಿಸ್ಕೊಂಡು ಅವ್ರ ಸೇವೆ ಮಾಡ್ತಾ ಇದೀವಿ. ಆದ್ರೆ ಅವ್ರಿಗೆ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೋಡ್ದೇನೋ? ನಿನ್ಗೆ ಯಾವ ತರ ಅವಮಾನ ಮಾಡಿದ್ರು ಅಂತ ಗೊತ್ತಾಯ್ತಾ? ಅವಮಾನನ? ನನಗೆ ಯಾರಮ್ಮ ಅವಮಾನ ಮಾಡಿದ್ರು? ಮತ್ತ್ಯಾಕೋ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ಯಾ? ನನ್ನಿಂದ ನೀನು ಡಬಲ್ ಕೆಲಸ ಮಾಡೋಂಗಾಯ್ತು, ಎಲ್ರ ಕೈಲಿ ಬಯಸ್ಕೊಳಂಗಾಯ್ತು. ಅದಕ್ಕೆ ಕಣ್ಣಲ್ಲಿ ಸ್ವಲ್ಪ ನೀರು ಬಂತು ಅಷ್ಟೇ. ಬೆಳಗ್ಗೆಯಿಂದ ಮಡಿನಲ್ಲಿ ಶುದ್ಧಿ ಮಾಡಿ ದೇವ್ರ ಜಾಗಕ್ಕೆ ಕೈಕಾಲು ತೊಳಿದೆ ಹೋಗಿ ದೇವ್ರಿಗೆ ಹಾರ ಹಾಕಿದ್ದು ನನ್ನ ತಪ್ಪು. ಸಾಕು ಮುಚ್ಚೋ ಬಾಯಿ. ಯಾವಾಗ ಸರಿ ಹೋಗ್ತೀರಾ ನೀವಿಬ್ರು? ಆ ಶ್ರೀಮಂತರ ದುರಾಂಕಾರನ ಯಾವಾಗ ಅರ್ಥ ಮಾಡ್ಕೊಳ್ತೀರಾ? ಅಮ್ಮ, ಯಜಮಾನ್ರ ಮನೆಯವ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ಅಯ್ಯೋ ದೇವ್ರೇ, ಅಪ್ಪ ಮಗನ್ಗೆ ಅದೇನ್ ಮಾಟ ಮಂತ್ರ ಮಾಡ್ತಿದಾರಪ್ಪ ಆ ಮನೆಯವರು. ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ತನ್ನ ಮೇಲೆ ಹಾಕೊಂಡು ನನ್ನ ಹೊಟ್ಟೆ ಉರಿಸ್ತಾ ಇದಾರಲ್ಲಪ್ಪ. ಮಾ, ಪ್ಲೀಸ್ ಅಳ್ಬೇಡಮ್ಮ. ನೀನು ಈ ಥರ ಅಳೋದು ನನ್ನ ಕೈಲಿ ಸಹಿಸೋಕ್ಕಾಗೋದಿಲ್ಲ. ನೋಡಿ, ನೀನು ಹತ್ರ ನಾನು ಹತ್ಬಿಡ್ತೀನಿ. ಮನೆಗೆ ಮಾರಿ ಪರೋರ್ಗೆ ಉಪ್ಕಾರಿ ಅಂತಾರಲ್ಲ, ಆ ತರ ಜಾತಿ ನಿಂದು ನಿಮ್ಮಪ್ಪಂದು. ನೋಡು, ಮನೇಲಿ ನಾವ್ ಎಷ್ಟೇ ಕಿತ್ತಾಡಿದ್ರು ಹೊರಗ್ನವ್ರು ನಮ್ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಾಗ ನಾವೆಲ್ಲ ಒಂದಾಗ್ಬೇಕು ಕಣೋ. ನನಗ್ ನೀನು, ನಿನಗ್ ನಾನು ಅನ್ನೋ ತರ ಒಗ್ಗಟ್ಟಾಗಿರ್ಬೇಕು ಕಣೋ. ಊರ್ ದನ ಕಾಯ್ದು ಊರ್ಗೆ ದೊಡ್ಡವನು ಅಂತ ಅನ್ಸ್ಕೊಳ್ಳೋದಕ್ಕೂ ಮೊದಲು ಮನೆಯವ್ರ ಕಷ್ಟನ ಅರ್ಥ ಮಾಡ್ಕೊಬೇಕು ಕಣೋ. ಹೆತ್ತವ್ರ ನೋವನ್ನ ತಿಳ್ಕೊಳ್ಬೇಕು, ಪ್ರೀತಿಸೋರ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಮನ್ಸನ್ನ ಯಾವತ್ತೂ ನೋಯಿಸ್ಬಾರ್ದು, ಅರ್ಥ ಮಾಡ್ಕೊ. ಅಮ್ಮ, ಅಮ್ಮ, ಪ್ರೀತಿಸೋರ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಮನ್ಸನ್ನ ಯಾವತ್ತೂ ನೋಯಿಸ್ಬಾರ್ದು. ಯಾರ್ರಿ ನೀವು? ಯಾಕ್ರಿ ಸುಮ್ಮನೆ ತಲೆ ತಿಂತಿದ್ದೀರಾ? ನಿಮ್ಗಷ್ಟು ನಾನು ನೋಡ್ಬೇಕು ಅಂತ ಆಸೆ ಇದ್ರೆ ಮನೆ ಆಚೆ ಯಾಕೆ ನಿಂತಿದ್ದೀರಾ? ಒಳಗೆ ಬನ್ನಿ. ನನಗೆ ನಿಮ್ಮನ್ನು ನೋಡೋದಕ್ಕೆ ಆಸಕ್ತಿ ಇಲ್ಲ. ನನಗೆ ಮತ್ತೆ ಫೋನ್ ಮಾಡಬೇಡಿ. ಆ ಹುಡುಗಿನ ಅಷ್ಟು ಮಟ್ಟಿಗೆ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ನಾನು ಅವಳನ್ನ ಪ್ರೀತಿಸದೇ ಇರ್ಬೋದು, ಆದರೆ ಅವಳಿಗೆ ನೋವು ಮಾಡೋ ಹಕ್ಕು ನನಗಿಲ್ಲ.
ತಪ್ಪಾಡ್ಬಿಟ್ಟೆ ನಾನು, ದುಡುಕ್ಬಿಟ್ಟೆ. ಅಯ್ಯೋ, ರೀನಾ ಬೇರೆ ಬಾಗ್ಲು ತಟ್ತಾ ಇದ್ದಾಳೆ. ಅವಳು ಒಳಗಡೆ ಬಂದ್ರೆ ನಾನು ಏನ್ ಮಾಡ್ಲಿ? ಶಿವಾನಿ ಅವರೇ, ಶಿವಾನಿ ಅವರೇ, ಏನ್ ಮಾಡ್ತಿರ್ಬೋದು ಇವ್ರೊಳಗೆ? ಶಿವಾನಿ ಅವರೇ, ಬೇರೆ ರೂಮಲ್ಲಿ ಎಲ್ಲಾದ್ರೂ ನೋಡ್ಲಾ? ನನ್ನ ಆದಿಶೇಷ ಬೇರೆ ಫೋನ್ ಮಾಡ್ತಾ ಇದ್ದಾನೆ. ನಾನು ಮಾತಾಡೋಕ್ಕಾಗದೆ ಇರೋ ಪರಿಸ್ಥಿತಿಲಿದ್ದೀನಲ್ಲ. ಪರಮೇಶ್ವರ, ನನಗೆ ಯಾಕಿಂತ ಸಂಕಷ್ಟ ತಂದಿದ್ಯಾ? ಫೋನ್ ರಿಂಗ್ ಆಗ್ತಿದೆ, ಹಾಗಂದ್ರೆ ಇವ್ರು ಒಳಗಡೆನೆ ಇರಬೇಕು. ಈಗ ರೀನಾ ಏನಾದ್ರೂ ಒಳಗಡೆ ಬಂದು ನನ್ನನ್ನು ಈ ಸ್ಥಿತಿಲಿ ನೋಡಿದ್ರೆ ನನ್ನೆಲ್ಲ ಪ್ರಯತ್ನಗಳು ಮುಗೀತು. ಮತ್ತ್ಯಾಕೆ ಮಾತಾಡ್ತಿಲ್ಲ? ಪರಮೇಶ್ವರ, ನನ್ನನ್ನು ಕಾಪಾಡು. ಯಾಕೆ ಇವಳು ಫೋನ್ ತೆಗಿತಾ ಇಲ್ಲ? ಫೋನು ಅಟೆಂಡ್ ಮಾಡ್ತಿಲ್ಲ. ಏನ್ ಮಾಡ್ತಿದ್ದಾರೆ ಇವರು? ಹೊರಟೋದ್ಲು ಅನ್ಸುತ್ತೆ. ಸದ್ಯ ಈಗ ಯಾವ ಸಮಸ್ಯೆನೂ ಇಲ್ಲ. ಪರಮೇಶ್ವರ, ನನ್ನ ಈ ಸಂಕಷ್ಟದಿಂದ ಪಾರು ಮಾಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ತ್ರಯಂಬಕ ತುಂಬ ಆಕ್ರೋಶದಿಂದ ಸಾಗುತ್ತಿದ್ದಾನೆ. ಅತಿ ವಿಶ್ವಾಸದಿಂದ, ದೃಢ ಸಂಕಲ್ಪದಿಂದ ಮುನ್ನುಗ್ಗುತ್ತಿದ್ದಾನೆ. ಮೊದಲು ಅವನ ವಿಶ್ವಾಸವನ್ನು ಒಡೆಯಬೇಕು, ಸಂಕಲ್ಪವನ್ನು ಮುರಿಯಬೇಕು. ಅವನು ಆ ಕಾಡಿನಿಂದ ಹೊರ ಹೋಗದಂತೆ ಅವನನ್ನು ಬಂಧಿಸಬೇಕು. ಯಾರು ಮಾಡುವಿರಿ ಈ ಕಾರ್ಯವನ್ನ? ನಾವು ಸಿದ್ಧರಿದ್ದೇವೆ ಗುರುದೇವ. ಈ ಒಗ್ಗಟ್ಟೆ ನಮ್ಮನ್ನು ರಕ್ಷಿಸುವುದು. ಹಾಗಂದ ಮಾತ್ರಕ್ಕೆ ಒಟ್ಟಿಗೆ ದಾಳಿ ಮಾಡುವುದು ತರವಲ್ಲ. ಹಾಗಾದರೆ ಮೊದಲು ನಾನು ಮಾತ್ರ ಹೋಗಲೇ? ಬೇಡ ನಾಗಮಾತ, ನಾನು ಹೋಗುತ್ತೇನೆ. ವೀರ, ಶೂರ, ಆಜ್ಞೆ ಮಾಡಿ ಗುರುದೇವ. ಹೋಗಿ ಈ ಕೂಡಲೇ ಆ ತ್ರಯಂಬಕನನ್ನು ಕಟ್ಟಿ ಹಾಕಿ. ಆತ ಒಂದು ಹೆಜ್ಜೆಯು ಮುಂದೆ ಇಡಬಾರದು. ಎಚ್ಚರ, ಆತ ಸಾಮಾನ್ಯನಲ್ಲ. ನಾಗಲೋಕದ ಉಳಿವಿಗಾಗಿ ಎಂಥ ಸಂಕಷ್ಟವನ್ನ ಬೇಕಾದರೂ ಎದುರಿಸುತ್ತೇವೆ ಗುರುದೇವ. ವಿಜಯೀ ಭವ. ಹೋಗಿ ಬನ್ನಿ. ಎಂಥದೇ ಸಂದರ್ಭ ಬಂದರೂ ಧೃತಿಗೆಡಬೇಡಿ, ಹೋರಾಡಿ. ಆಗಲಿ ಗುರುದೇವ. ಆಶೀರ್ವಾದ ಮಾಡಿ ನಾಗಮಾತ. ಜಯಶಾಲಿಯಾಗಿ ಬನ್ನಿ. ಶಿವಾನಿ ಅವರೇ, ಅಯ್ಯೋ, ಒಳಗಡೆ ಬಂದೇ ಬಿಟ್ಲಲ್ಲ. ನಾನು ಇವಳ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು. ಗುರುದೇವ, ನನ್ನ ಈ ಸಂಕಷ್ಟದಿಂದ ಪಾರು ಮಾಡಿ. ಫೋನ್ ಇಲ್ಲೇ ಬಿಟ್ಟು ಎಲ್ಲಿಗೆ ಹೋದ್ರು? ವಾಶ್ರೂಮ್ಗೆ ಏನಾದರೂ ಹೋಗಿರ್ಬೋದಾ? ವೇಟ್ ಮಾಡೋಣ.
ದಿಗ್ವಿಜಯ, ಏನ ಇದು ಹುಡುಗಾಟ? ಇವ್ರು ಎಷ್ಟೊತ್ತು ಕಾಯ್ಬೇಕು? ಪೂಜೆಗೆ ರೆಡಿ ಮಾಡಿಕೊಂಡು ಯಾವಾಗ ಆಯ್ತು ಗೊತ್ತಾ ಅವರು? ಏನು ಮಾಡ್ಲಮ್ಮ, ಗೆಸ್ಟಿಗೆ ಕಾಯ್ತಾ ಇದ್ದೀನಿ. ರೀನಾ ಕರ್ಕೊಂಬರಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಬರೋರು ಬರ್ತಾರೆ, ಪೂಜೆ ಶುರು ಮಾಡಿಸೋಣ. ನಮ್ಮ ಮನೇಲಿ ಯಾವಾಗಲೂ ಮುಹೂರ್ತಕ್ಕೆ ಸರಿಯಾಗಿ ಪೂಜೆ ಆಗಿಬಿಡೋದು. ಯಾಕೋ ಇವತ್ತೇ ಇಷ್ಟೊಂದು ಡಿಲೇ ಆಗ್ತಿದೆ. ಹೌದ್ರಿ, ನಮ್ಮ ಪುರೋಹಿತರು ಕೊಟ್ಟಿರೋ ಮುಹೂರ್ತ ಮೀರಿದ್ರೆ ನಮ್ಮ ತ್ರಿವಿಕ್ರಮನ್ಗೆ ತೊಂದರೆ ಆಗುತ್ತೆ. ಸರಿ, ಆ ಜಯಂತಿ ರೀನಾ ಮಾಡಿ ಮೇಲೆ ಹೋಗಿದ್ದಾಳೆ, ಹೋಗಿ ಕರ್ಕೊಂಡು ಬಾ. ತ್ರಿವಿಕ್ರಮ್ ಕರ್ಕೊಂಬ ಅಂತ ಗೋವಿಂದನ್ ಕಳಿಸ್ದೆ, ಅವನು ನಾ ಬರ್ತೆ. ಎಲ್ಲಿ ಹೋಗ್ತಾರೋ ಅವರೆಲ್ಲ. ಮೇಡಮ್, ಪೂಜೆಗೆ ಟೈಮ್ ಆಗ್ತಿದೆ, ಸರ್ ಕರೀತಾ ಇದ್ದಾರೆ, ಈಗಲೇ ಬರಬೇಕಂತೆ. ಸರಿ, ನೀನು ಹೊರಡು, ನಾನು ಬರ್ತೀನಿ. ಹಾಂ ಸರಿ ಮೇಡಮ್. ಶಿವಾನಿ ಅವರೇ, ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಕೆಳಗೆ ಎಲ್ಲರೂ ಪೂಜೆಗೆ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಬನ್ನಿ. ಗುರುದೇವ, ಏನಾಯಿತು? ವೀರಾಶೂರರ ಪ್ರಯತ್ನವು ವಿಫಲವಾಯಿತು. ಅಯ್ಯೋ ಪರಮೇಶ್ವರ. ತ್ರಯಂಬಕ ಇನ್ನೇನು ಶಿವಾನಿ ಇರುವ ಸ್ಥಳಕ್ಕೆ ತಲುಪುತ್ತಾನೆ. ಅಷ್ಟರೊಳಗೆ ಏನಾದರೂ ಮಾಡಿ ಅವನನ್ನು ನಿರ್ಬಂಧಿಸಲೇಬೇಕು. ಗುರುದೇವ, ನಾನು ಪ್ರಯತ್ನಿಸುತ್ತೇನೆ, ಅಪ್ಪಣೆ ನೀಡಿ. ನಿನಗೆ ಅಪ್ಪಣೆ ನೀಡದೆ ಗತ್ಯಂತರವಿಲ್ಲ. ಹೋಗಿ ಬಾ, ವಿಜಯೀ ಭವ. ಎಚ್ಚರ ನೀಲಿ, ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧಿಸು. ನಿಮ್ಮ ಆಜ್ಞೆಯಂತೆಯೇ ಆಗಲಿ ನಾಗಮಾತ, ಆಶೀರ್ವದಿಸಿ. ಯಶಸ್ವಿಯಾಗಿ ಹಿಂದಿರುಗು ಮಗಳೇ. ಓಂ ಅಗ್ನಿದೇವಾಯ ನಮಃ. ಅಗ್ನಿದೇವ ಆವಾಹಯಾಮಿ, ಅಗ್ನಿದೇವ ಆವಾಹಯಾಮಿ. ಓಂ ಅಗ್ನಿದೇವಾಯ ನಮಃ. ಓಂ ಅಗ್ನಿದೇವಾಯ ನಮಃ.